ಇವತ್ತು ಬಾಗಲಕೋಟೆ ಉಪಚುನಾವಣೆ ಕದನಕ್ಕೆ ಎರಡು ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಎರಡೂ ಕೂಡ ಇವತ್ತು ನಾಮಿನೇಷನ್ ಅನ್ನ ಮಾಡಲಿದ್ದಾರೆ. ಮೊದಲನೇದಾಗಿ ಇವತ್ತು ಬೆಳಗ್ಗೆ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿರುವಂತಹ ವೀರಣ್ಣ ಚರಂತಿಮಠ ಅವರು ನಾಮಿನೇಷನ್ ಮಾಡಲಿದ್ದಾರೆ. ಈ ವೀರಣ್ಣ ಚರಂತಿಮಠ ಅವರ ಜೊತೆ ಗೋವಿಂದ ಕಾರಜೋಳ ಸರ್ ಸೇರಿದಂತೆ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಅವರು ಕೂಡ ಸಾಥನ್ನ ನೀಡಲಿರುವಂತದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ನಮ್ಮ ಜೊತೆ ಇರುವಂತದ್ದು ಗೋವಿಂದ ಕಾರಜೋಳ ಸರ್ ಅವರು. ಅವ್ರನ್ನೇ ಖುದ್ದು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ನಾಮಿನೇಷನ್ ಮಾಡ್ತೀರಿ, ಫಸ್ಟಿಗೆ ದೇವಸ್ಥಾನಕ್ಕೆ ಹೋಗ್ತೀರಾ ಅಥವಾ ಎಲ್ಲಿ? ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸ್ತಕ್ಕಂಥ ಕೆಲಸ ಮುಗಿಸ್ಕೊಂಡು ಚುನಾವಣೆ ಅಧಿಕಾರಿಯ ಕಚೇರಿಗೆ ಹೋಗಿ ನಾಮಿನೇಷನ್ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತೀವಿ. ಅದರ ಮಧ್ಯದಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡ್ತಕ್ಕಂಥದ್ದು ಕೂಡ ರಾಜ್ಯದ ನಾಯಕರು ಯಾರ್ಯಾರು ಬರ್ತಾರೆ, ಅಧ್ಯಕ್ಷರಾದಂಥ ವಿಜೇಂದ್ರ ಅವರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರು ಮತ್ತು ಇನ್ನುಳಿದ ನಾಯಕರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಎಲ್ಲರೂ ಭಾಗವಹಿಸಿ ಚುನಾವಣೆ ಯಾವ ರೀತಿ ಮಾಡಬೇಕು, ನಮ್ಮ ಕಾರ್ಯಕರ್ತರಿಗೆ ಮಾರ್ಗದರ್ಶನ ಮಾಡೋದ್ರ ಜೊತೆಯಲ್ಲಿ ಶಾಂತಿಯುತವಾದಂಥ ಚುನಾವಣೆ ಆಗಬೇಕು ಅನ್ನೋದ್ರ ಬಗ್ಗೆ ಎಲ್ಲರೂ ಕಳಕಳಿಯಿಂದ ಮಾತನಾಡುವವರಿದ್ದಾರೆ. ಈಗ ತಾವು ಇದೇ ಜಿಲ್ಲೆಯವರು, ಇಲ್ಲೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿರುವಂತದ್ದು. ಈಗ ಚುನಾವಣೆ ಜವಾಬ್ದಾರಿ ತಮ್ಮ ಹೆಗಲಿಗೆ ಬಿದ್ದಿರುವಂತದ್ದು, ಯಾವ ರೀತಿಯಾಗಿ ಕೆಲಸ ಕಾರ್ಯಗಳು ನಡೆದಿರುವಂತದ್ದು? ಚುನಾವಣೆ ನಾವು ಎಲ್ಲರೂ ಸೇರಿ ಮಾಡ್ತೀವಿ, ಒಬ್ಬರೇ ಇಬ್ಬರೇ ಅಲ್ಲ. ಎಲ್ಲರೂ ನಮ್ಮ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಮಾನ್ಯ ಶ್ರೀ ಗದ್ದಿಗೌಡರು, ಶಾಸಕರಾಗಿರ್ತಕ್ಕಂಥ CC ಪಾಟೀಲ್ರು ಮತ್ತು ಸಿದ್ದು ಸೌದಿಯವರು, ಗುಡುಗುಂಟಿಯವರು, ಪೂಜಾರವರು, PH ಪೂಜಾರವರು, ಹೀಗೆ ಎಲ್ಲರೂ ಸೇರಿ ನಾರಾಯಣ ಸಾಹೇಬ್ ಬಾಂಡ್ಗೆ ಅವರು ಎಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಚುನಾವಣೆಯನ್ನು ಎದುರಿಸಲಿಕ್ಕೆ ನಾವೆಲ್ಲರೂ ಸಿದ್ಧರಿದ್ದೆವು. ಮಾನ್ಯ ಶ್ರೀ ಮುರುಗೇಶ್ ನಿರಾಣಿಯವರು, ಎಲ್ಲರೂ ಹನುಮಂತ ನಿರಾಣಿಯವರು ಎಲ್ಲರೂ ಸೇರಿನೇ ನಾವು ಚುನಾವಣೆಯನ್ನು ಎದುರಿಸ್ತೀವಿ. ಪರ್ಟಿಕ್ಯುಲರ್ ಈ ಎಲೆಕ್ಷನ್ ಅಲ್ಲಿ ನೀವು ಯಾವ ಮಾನದಂಡಗಳನ್ನ ಇಟ್ಟುಕೊಂಡು ಈ ಎಲೆಕ್ಷನ್ ಅಲ್ಲಿ ಭಾಗವಹಿಸ್ತಾ ಇರುವಂತದ್ದು? ನೋಡಿ, ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾನ್ಯ ಶ್ರೀ ವೀರಣ್ಣ ಚರಂತಿಮಠರು ಬಾಗಲಕೋಟೆಯ ಶಾಸಕರಾಗಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನಾವು ಮುಂದಿಟ್ಕೊಂಡು ಚುನಾವಣೆಯಲ್ಲಿ ಮತವನ್ನು ಕೇಳ್ತೀವಿ. ಜನ ಕೂಡ ಈಗ ವೀರಣ್ಣ ಚರಂತಿಮಠರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಬಾಗಲಕೋಟೆ ಬಗ್ಗೆ ಸಿಂಗಾಪುರದ ರೀತಿ ಶೃಂಗಾರ ಮಾಡಿದ್ದಾರೆ. ಅಂಥವ್ರನ್ನ ಬಿಟ್ಟು ನಾವು ಕಾಂಗ್ರೆಸ್ಸಿಗೆ ಮತ ಹಾಕಿ ತಪ್ಪು ಮಾಡಿದ್ವಿ. ಈಗ ನಾವು ಮತ್ತೆ ವೀರಣ್ಣ ಚರಂತಿಮಠರನ್ನು ಗೆಲ್ಲಿಸಬೇಕು ಅಂತಕ್ಕಂಥ ಹಂಬಲದಲ್ಲಿ ಈ ಮತದಾರರಿದ್ದಾರೆ. ಖಂಡಿತವಾಗಿಯೂ ಮತದಾರರು ನಮಗೆ ಆಶೀರ್ವಾದ ಮಾಡ್ತಾರೆ, ಗೆಲುವು ನಮ್ಮದೇ. ನಿಮ್ಮ ಗೆಲುವು ಅಂತ ಹೇಳಿದ್ರಿ, ಎಷ್ಟು ಅಂತರದ ಗೆಲುವು ಸಾಧಿಸಬಹುದು ಅಂತ ನಿಮ್ಗೆ ಅನಿಸಿಕೆ? ಆಮೇಲೆ ಹೇಳೋದು, ಇವತ್ತೇ ನಮ್ಮ ಪತ್ರ ಕೊಡ್ತೀವಿ, ಇನ್ನೂ ಬೇಕಾದಷ್ಟು ಸಮಯ ಇದೆ, ಹೇಳ್ತೀನಿ ಅಂತ. ಇದಿಷ್ಟು ಸಂಸದರಾಗಿರುವಂತಹ ಗೋವಿಂದ ಕಾರಜೋಳ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಕೃಷ್ಣ ಹಾದಿಮನಿ, ನ್ಯೂಸ್ ಫಸ್ಟ್, ಬಾಗಲಕೋಟೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.